ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಬದನೆಕಾಯಿಂದ ಹಸಿ ಬಜ್ಜಿಯನ್ನು ಮಾಡಿ ಮತ್ತು ಜೋಳ ಮೆಂತ್ಯ ಮುದ್ದೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿಗೆ ಸ್ವಲ್ಪ ಆಯಿಲನ್ನು ಹಚ್ಚಿ ಈ ರೀತಿ ಎಲ್ಲ ಸೈಡು ನಾವು ರೋಸ್ಟ್ ಮಾಡ್ಕೋಬೇಕು, ಸುಟ್ಕೋಬೇಕು ಚೆನ್ನಾಗಿ ಬದನೆಕಾಯನ್ನು. ನಾವು ಚಿಕ್ಕ ವಯಸ್ಸಿದ್ದಾಗಿಂದ ಕೂಡ ನಾನು ಈ ಸಾಂಬಾರು ತಿಂದಿದ್ದೀನಿ. ಅಂದರೆ ತುಂಬ ಹಳೆ ಸಾಂಬಾರು ಅಂತಲೇ ಹೇಳ್ಬೋದು. ಟೇಸ್ಟಿಯಾಗಿರುತ್ತೆ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಈ ರೀತಿ ಮಾಡಿ ನೋಡಿ, ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ಈ ಬದನೆಕಾಯಿನ ಈ ರೀತಿ ಸ್ಟವ್ ಮೇಲೆ ಇಟ್ಟು ಸುಡೋದಕ್ಕಿಂತ ಒಲೆಯ ಕೆಂಡದಲ್ಲಿ ಸುಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಸೂಪರಾಗಿರುತ್ತೆ. ಬೇಕು ಅಂದರೆ ನಾವಿಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಇವತ್ತು ನಾನು ಮೊಸರು ಹಾಕಿಲ್ಲ. ಅದೇ ನಾರ್ಮಲಾಗಿ ಗೊಜ್ಜನ್ನು ಕಿವುಚಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಬದನೆಕಾಯನ್ನು 2 ಬ್ಯಾಚ್ ಮಾಡಿಕೊಂಡು 4 ಸುಟ್ಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಚ್ಬಿಟ್ಟು 1-2 ಹೋಲ್ ಹಾಕ್ಬಿಟ್ಟು ಟೊಮೊಟೊನ ನಾನು ಅದೇ ರೀತಿ ಸುಟ್ಕೋತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಎಲ್ಲ ಸೈಡು ಸುಟ್ಕೋಬೇಕು. ಆ್ಯಕ್ಚುಲಿ ಈ ರೀತಿ ಗ್ರಿಲ್ಲಲ್ಲಿ ಸುಡೋದಕ್ಕಿಂತ ಒಲೆಯಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಕಾಲದಲ್ಲಿ ಒಲೆಗಳು ಸ್ವಲ್ಪ ಕಣ್ಮರೆ ಆಗಿದೆ. ಎಲ್ಲ ಕಡೆ ಗ್ಯಾಸ್ ಈಸಿಯಾಗಿ ಆಗೋದಂಥದ್ದನ್ನು ನೋಡ್ಕೋತಿದ್ದೀವಿ ನಾವು. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಕಡೆ ಸುಟ್ಕೋಬೇಕು. ಸಾಂಬಾರು ನಾವು ಮಧ್ಯಾಹ್ನ ಮಾಡ್ತೀವಿ ಅಂದರೆ ಬೆಳಗ್ಗೆ ನಾವು 4 ಅವರ್ ಮುಂಚೆ ಕಡಲೆಬೇಳೆಯನ್ನು ನೆನೆಸ್ಬೇಕು. ಸ್ವಲ್ಪ ಇದು ಸಾಂಬಾರಿಗೆ ಹಾಕ್ಕೊಳ್ಳಿಕ್ಕೆ ಒಂದು ಹಿಡಿಯಷ್ಟು ಕಡಲೆಬೇಳೆಯನ್ನು ನೆನೆಸ್ಕೋಬೇಕು. ಮತ್ತು ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಸೈಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿ, ಮೆಣಸಿನ್ಕಾಯಿನ ಕೂಡ ನಾನು ಟೊಮೊಟೊ ಆದಮೇಲೆ ಇದೇ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಸೈಡು. ಬದನೆಕಾಯಿ ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇದೆ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮೇಲಿನ ಸಿಪ್ಪೆಲ್ಲ ತೆಗಿಬೇಕು ನಾವು. ಒಳಗಡೆ ಸಾಫ್ಟ್ ಏನಿರುತ್ತೋ ಅದನ್ನು ಮಾತ್ರ ನಾನು ಸಾಂಬಾರಿಗೆ ತಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಒಳಗಡೆ ಏನು ಸಾಫ್ಟಾಗಿರುತ್ತೋ ಅದನ್ನು ತಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಮತ್ತು ಮೆಣಸಿನ್ಕಾಯನ್ನು ಸುಟ್ಟಿದ್ದೆ, ಅದನ್ನು ಜಜ್ಜಿಬಿಟ್ಟು ರಸನ ತೆಕ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಏನು ನೆನೆಸಿಟ್ಟಿದ್ದೆ ಕಡಲೆಬೇಳೆ, ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಪೌಡರನ್ನು ಆ್ಯಡ್ ಮಾಡಿದ್ದೀನಿ, ಬಟ್ ಇದು ಸ್ಕಿಪ್ ಆಗಿದೆ. ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು, ಸಣ್ಣದಾಗಿ ಆಗೋವರೆಗೂ. ಅದು ಬಾಲ ಇರೋದೆಲ್ಲ ಹೋಗುತ್ತೆ ಚೆನ್ನಾಗಿ ಕಿವುಚಿದ್ರೆ. 2 ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಸಾಂಬಾರು. ಯಾವುದೇ ಎಣ್ಣೆ ಬೆಣ್ಣೆ ಏನೂ ಯೂಸ್ ಮಾಡದೆ ಮಾಡಿರೋಂಥ ಹೆಲ್ತಿ ಸಾಂಬಾರು. ಮುದ್ದೆಗೆ ಒಳ್ಳೆ ಕಾಂಬಿನೇಷನು, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು. ಇದು ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಗಟ್ಟಿಗೆ ಈ ರೀತಿ ಗೊಜ್ಜು ಕಿವುಚ್ಕೊಂಡ್ರೆ ಅಕ್ಕಿ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ. ಮುದ್ದೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ ಈ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಜೋಳ ಮತ್ತು ಮೆಂತ್ಯ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಒಂದು ಸಾಂಪ್ರದಾಯಿಕ ಅಡುಗೆ. ತುಂಬ ವರ್ಷಗಳಿಂದ ಈ ರೀತಿ ಸಾಂಬಾರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.